ಇಡೀ ಕರ್ನಾಟಕದ ಎಲ್ಲ ಜನತೆಗೆ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳುವ ಸರಿಯಾದ ಮಾಹಿತಿ ಇಲ್ಲಿದೆ. ನಿಮ್ಮ ತಂದೆ, ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಜಮೀನು ಅಥವಾ ಮನೆ ಇದ್ರೆ ಅಥವಾ ಪೂರ್ವಜರ ಹೆಸರಿನಲ್ಲಿ ಆಸ್ತಿ ಇದ್ರೆ ಅದನ್ನ ಮುಂದಿನ ವಾರಸುದಾರರು ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳಲು ವಂಶವೃಕ್ಷ ಪ್ರಮಾಣ ಪತ್ರ ಅಂದ್ರೆ ವಂಶಾವಳಿ. ಇಲ್ಲಿಯವರೆಗೂ ಸಾಕಷ್ಟು ಜನರಿಗೆ ಈ ವಂಶಾವಳಿ ಪ್ರಮಾಣ ಪತ್ರವನ್ನ ಸರಳವಾಗಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವಂತಹ ಸಂಪೂರ್ಣ ಮಾಹಿತಿ ಇಲ್ಲದೆ ಇರುವ ಕಾರಣಕ್ಕಾಗಿ ಸಾಕಷ್ಟು ಜನ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳುವ ಸರಿಯಾದ ಮಾರ್ಗ ಹಾಗೂ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದ್ದು, ನಿಮ್ಮ ಮನೆ ಆಗಿರಲಿ ಅಥವಾ ಪ್ಲಾಟ್ ಆಗಿರಲಿ ಅಥವಾ ಜಮೀನೇ ಆಗಿರಲಿ ಇನ್ಯಾವುದೇ ಕಾರಣಕ್ಕೂ ವಂಶಾವಳಿ ಪ್ರಮಾಣ ಪತ್ರ ಯಾವುದೇ ಇಲಾಖೆ ಅಥವಾ ಆಫೀಸ್ನಲ್ಲಿ ಕೇಳಿದ್ರೂ ಕೂಡ ಅಲ್ಲಿ ನೀವು ವಂಶಾವಳಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಅಂದ್ರೆ ಇದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಈ ವಂಶಾವಳಿ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳುವ ವಿಧಾನ ಹೇಗೆ, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ದಾಖಲೆಗಳನ್ನ ಎಲ್ಲಿ ನೀಡಬೇಕು, ಈ ಮೊದಲು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಯಾವೆಲ್ಲ ದಾಖಲೆಗಳು ನಮ್ಮ ಬಳಿ ಇದ್ರೆ ಮಾತ್ರ ಈ ವಂಶಾವಳಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಎನ್ನುವಂತಹ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡಿದ್ದೇವೆ. ಈ ವಂಶಾವಳಿ ಪ್ರಮಾಣ ಪತ್ರವು ಪ್ರಮುಖವಾಗಿ ಪೂರ್ವಜರ ಆಸ್ತಿಯು ಅವರ ಹೆಸರಿನಲ್ಲಿ ಇದ್ದು ಮುಂದಿನ ವಾರಸುದಾರರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ನೀವು ಅವರೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದ್ದೀರಿ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಮಾಣ ಪತ್ರದ ಅಗತ್ಯವಿರುತ್ತೆ. ಮನೆ, ಜಮೀನು, ಪ್ಲಾಟ್ ಅಥವಾ ಇತ್ತೀಚೆಗೆ ಯಾವುದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ, ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಮರಣ ಹೊಂದಿದ ಬಳಿಕ ಅವರು ಮುಂದಿನ ಅವರ ವಂಶಸ್ಥರಿಗೆ ಅನುಕಂಪ ಆಧಾರದ ಮೇಲೆ ನೌಕರಿ ಕೊಡಲು ಸಹ ಪ್ರಮಾಣ ಪತ್ರ ಅಗತ್ಯವಿರುತ್ತೆ. ಬನ್ನಿ, ಹಾಗಿದ್ರೆ ಈ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಲು ಏನನ್ನ ಮಾಡಬೇಕು, ಯಾವೆಲ್ಲ ದಾಖಲೆಗಳು ಬೇಕಾಗಿರ್ತವೆ, ಒಂದು ವೇಳೆ ಪೂರ್ವಜರ ಹೆಸರಿನಲ್ಲಿ ಜಮೀನು ಇದು ಅವರ ಯಾವುದೇ ID ಕಾರ್ಡ್ ಅಥವಾ ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದು ಕೂಡ ಇಲ್ಲ ಅಂತ ಅಂದ್ರೆ ಏನನ್ನ ಮಾಡಬೇಕು, ಈ ಬಗ್ಗೆ ಮಾಹಿತಿಯನ್ನ ಕೂಡ ಒಳಗೊಂಡಿರುತ್ತೆ. ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡೋಣ. ಈ ಮಾಹಿತಿ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವುದಾದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಈ ವಂಶಾವಳಿ ಪ್ರಮಾಣ ಪತ್ರವನ್ನ ಅರ್ಜಿಯನ್ನ ಸಲ್ಲಿಸಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ಕೊನೆವರೆಗೂ ನೋಡಿ. ಕುಟುಂಬದ ಆಸ್ತಿ ಹಂಚಿಕೆ, ಪಿಂಚಣಿ ಸೌಲಭ್ಯ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ವಾರಸುದಾರರಿಗೆ ಸಾಬೀತುಪಡಿಸಲು ವಂಶವೃಕ್ಷ ಅಥವಾ ವಂಶಾವಳಿ ಪ್ರಮಾಣ ಪತ್ರ ಅತ್ಯಂತ ಪ್ರಮುಖ ದಾಖಲೆಯಾಗಿದೆ. ಈ ವಂಶವೃಕ್ಷ ಪ್ರಮಾಣ ಪತ್ರ ಎಂದ್ರೇನು? ಇದು ಒಂದು ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳು ಮತ್ತು ಅವರ ನಡುವಿನ ಸಂಬಂಧವನ್ನ ಸರ್ಕಾರ ಅಧಿಕೃತವಾಗಿ ದೃಢೀಕರಿಸುವ ದಾಖಲೆಯಾಗಿದೆ. ಇದರಲ್ಲಿ ಅಜ್ಜ, ಅಜ್ಜಿ, ತಂದೆ, ತಾಯಿ ಮತ್ತು ಮಕ್ಕಳ ವಿವರಗಳು ಕ್ರಮಬದ್ಧವಾಗಿ ನಮೂದಾಗಿರುತ್ತೆ. ಯಾವ ಸಂದರ್ಭಗಳಲ್ಲಿ ಇದು ಅಗತ್ಯ? ಆಸ್ತಿ ಹಂಚಿಕೆ. ಕುಟುಂಬದ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಆಸ್ತಿಯನ್ನ ಭಾಗ ಮಾಡುವಾಗ ಇದು ಕಡ್ಡಾಯ. ವಾರಸುದಾರಿಕೆ. ಮೃತರ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಪಡೆಯಲು ಅಥವಾ ಪಿಂಚಣಿ ಸೌಲಭ್ಯಕ್ಕಾಗಿ. ಸರ್ಕಾರಿ ಉದ್ಯೋಗ. ವಿಶೇಷವಾಗಿ ಕುಟುಂಬದ ಸದಸ್ಯರ ಮರಣದ ನಂತರ ಅನುಕಂಪದ ಆಧಾರದ ಮೇಲೆ ಕೆಲಸ ಪಡೆಯಲು ಇದು ಅಗತ್ಯ. ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಎಲ್ಲಿ? ಅರ್ಜಿದಾರರು ತಮ್ಮ ವ್ಯಾಪ್ತಿಯ ನಾಡ ಕಚೇರಿ, ತಹಸೀಲ್ದಾರ್ ಕಚೇರಿ ಅಥವಾ ಗ್ರಾಮ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ತಾಂತ್ರಿಕವಾಗಿ ಸುಲಭವಾಗಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿಯೂ ಅರ್ಜಿಯನ್ನು ಸಲ್ಲಿಸೋ ಅವಕಾಶವಿದೆ. ಅಗತ್ಯವಿರುವ ದಾಖಲೆಗಳು: ಅರ್ಜಿದಾರರ ಮತ್ತು ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್. ಕುಟುಂಬದ ಸದಸ್ಯರು ಮರಣವನ್ನು ಹೊಂದಿದ್ರೆ ಅವರ ಮರಣ ಪ್ರಮಾಣ ಪತ್ರ, ವಂಶವೃಕ್ಷದ ವಿವರಗಳನ್ನು ಒಳಗೊಂಡ ನೋಟರಿ ಮಾಡಿಸಿದ ಅಫಿಡವಿಟ್, ದೃಢೀಕರಣಕ್ಕಾಗಿ ಇಬ್ಬರು ನೆರೆಮನೆಯವರ ಸಾಕ್ಷಿ ಸಹಿ, ಪ್ರಮುಖ ಅಂಶಗಳು ಹಾಗೂ ಶುಲ್ಕದ ವಿವರ, ಶುಲ್ಕ ಮತ್ತು ಸಮಯ. ಈ ಪ್ರಮಾಣ ಪತ್ರಕ್ಕೆ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಸುಮಾರು 40 ರೂಪಾಯಿಗಳು. ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅರ್ಜಿ ಸಲ್ಲಿಸಿದ 7 ದಿನಗಳಲ್ಲಿ ಒಳಗಾಗಿ ಪ್ರಮಾಣ ಪತ್ರ ನಿಮಗೆ ದೊರೆಯಲಿದೆ. ಮಾನ್ಯತೆ ಅಂದರೆ ವ್ಯಾಲಿಡಿಟಿ. ಇದು ಒಮ್ಮೆ ಪಡೆದರೆ ಜೀವನ ಪರ್ಯಂತ ಮಾನ್ಯತೆಯನ್ನು ಹೊಂದಿರುತ್ತೆ. ಆದರೆ ಕುಟುಂಬದಲ್ಲಿ ಯಾವುದಾದ್ರೂ ಮರಣ ಹೊಂದಿದಾಗ ಅವರ ಹೊಸದಾಗಿ ಸದಸ್ಯರ ಸೇರಿಸಬೇಕಾದಾಗ ಹೊಸದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮದುವೆಯಾದ ಮಗಳ ಹೆಸರು. ವಿವಾಹವಾದ ಮಗಳ ಹೆಸರನ್ನ ವಂಶವೃಕ್ಷದಲ್ಲಿ ಸೇರಿಸೋದು ಕಡ್ಡಾಯ. ಕಾನೂನುಬದ್ಧವಾಗಿ ಅವಳು ಕುಟುಂಬದ ಭಾಗವಾಗಿರೋದ್ರಿಂದ ಹೆಸರು ಉಲ್ಲೇಖಿಸಲೇಬೇಕು. ಎಚ್ಚರಿಕೆ: ವಂಶವೃಕ್ಷ ಪಡೆಯುವಾಗ ಯಾವುದೇ ಕಾರಣಕ್ಕೂ ಸುಳ್ಳು ಮಾಹಿತಿಯನ್ನು ನೀಡಲೇಬಾರದು. ಒಂದು ವೇಳೆ ತಪ್ಪು ಮಾಹಿತಿಯನ್ನು ನೀಡಿ ಪ್ರಮಾಣ ಪತ್ರವನ್ನು ಪಡೆದರೆ ಅದು ಸೆಕ್ಷನ್ 420 ಅಡಿಯಲ್ಲಿ ಕ್ರಿಮಿನಲ್ ಅಪರಾಧವಾಗಿರುತ್ತೆ. ಹೆಸರು ತಪ್ಪಾಗಿದ್ರೆ ಏನು ಮಾಡಬೇಕು? ಒಂದು ವೇಳೆ ಪ್ರಮಾಣ ಪತ್ರದಲ್ಲಿ ಹೆಸರು ಅಥವಾ ವಿವರಗಳು ತಪ್ಪಾಗಿ ನಮೂದಿಯಾಗಿದ್ದರೆ ಪುನಃ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವಿದೆ. ಪ್ರಸ್ತುತ ನೀಡಲಾಗಿರುವಂತಹ ಪ್ರಮಾಣ ಪತ್ರಗಳು ಡಿಜಿಟಲ್ ಸಹಿ ಮತ್ತು QR ಕೋಡ್ ಹೊಂದಿರೋದ್ರಿಂದ ಅದರ ಅಸಲಿಯತ್ತನ್ನು ಸುಲಭವಾಗಿ ಪರಿಶೀಲಿಸಬಹುದು.
ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಜನಸ್ನೇಹಿ ಕೇಂದ್ರವನ್ನು ಸಂಪರ್ಕಿಸಿ. ನೀವು ಮೊಟ್ಟ ಮೊದಲು ಯಾರ ಒಂದು ವಂಶಾವಳಿ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ಮತ್ತು ಹೆಣ್ಣು ಎಲ್ಲರ ಗುರುತಿನ ಚೀಟಿ ಇರೋದು ಕಡ್ಡಾಯ. ಇಂತಹ ಸಂದರ್ಭದಲ್ಲಿ ಗುರುತಿನ ಚೀಟಿ ಇಲ್ಲ ಅಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಲಭ್ಯವಿಲ್ಲದ ಸಂದರ್ಭದಲ್ಲಿ ಮಾತ್ರ. ನೀವು ಎಲ್ಲರ ಗುರುತಿನ ಚೀಟಿಗಳನ್ನು ಇಟ್ಕೊಂಡು ಒಂದು ಕಚ್ಚಾ ವಂಶಾವಳಿಯನ್ನು ಸ್ಟ್ಯಾಂಪ್ ಮೇಲೆ ದೃಢೀಕರಿಸಿ ಸರ್ಕಾರಿ ಲಾಯರ್ ಸಹಿ ಮತ್ತು ಮೊಹರು ಹೊಂದಿದ ನೋಟ್ರಿ ಮಾಡಿಸಿದ ಕಚ್ಚಾ ವಂಶಾವಳಿ ಮಾಡಿಸಿಕೊಳ್ಳತಕ್ಕದ್ದು. ನಂತರ ಅದರಲ್ಲಿ ನೀವು ನಮೂದಿಸಿರುವಂತಹ ಅವರ ಮಕ್ಕಳ ಅಥವಾ ಸೊಸೆಯಂದಿರು ಹೀಗೆ ಅವರ ಕುಟುಂಬದ ಎಲ್ಲ ID ಕಾರ್ಡ್ ಇದ್ದು ಅವರ ಹೆಸರನ್ನು ಕೂಡ ಕಚ್ಚಾ ವಂಶಾವಳಿಯಲ್ಲಿ ನಮೂದಿಸಿರಬೇಕು. ಅದರ ಪ್ರಕಾರವೇ ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ಅರ್ಜಿ ಸಲ್ಲಿಸುವವರು ಯಾರಾದರೂ ಕೂಡ ಆಗಿರಬಹುದು. ಯಾರಿಗೆ ಅಗತ್ಯವಿರುತ್ತದೆಯೋ ಅವರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ನಾಡ ಕಚೇರಿ ಅಥವಾ ನೆಮ್ಮದಿ ಕೇಂದ್ರ ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ಯಾವುದೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೇಂದ್ರಕ್ಕೆ ಅರ್ಜಿದಾರರು ಭೇಟಿ ನೀಡಬೇಕು. ಹಾಗೂ ಇದರಲ್ಲಿ ಭೇಟಿ ನೀಡುವ ಸಂದರ್ಭದಲ್ಲಿ ಕಚ್ಚಾ ವಂಶಾವಳಿಯ ಸ್ಟ್ಯಾಂಪ್, ಎಲ್ಲರ ID ಕಾರ್ಡ್ ಲಭ್ಯವಿರುವುದನ್ನು ಬಿಟ್ಟು ಇನ್ನು ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರಗಳು ಲಭ್ಯವಿದ್ದಲ್ಲಿ ಮಾತ್ರ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ 7 ರಿಂದ 14 ದಿನಗಳ ಒಳಗಾಗಿ ಈ ಪ್ರಮಾಣ ಪತ್ರವು ನಿಮಗೆ ದೊರೆಯಲಿದೆ. ನೀವು ಆಸ್ತಿ ವರ್ಗಾವಣೆ ಅಥವಾ ಇತರೆ ಯಾವುದೇ ಕೆಲಸಕ್ಕಾಗಿ ಬಳಕೆ ಮಾಡಿಕೊಳ್ಳಬಹುದು. ಇನ್ನು ಯಾವುದಾದ್ರೂ ಗೊಂದಲ ಅಥವಾ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ವಿವರಗಳಿಗಾಗಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ. ಧನ್ಯವಾದಗಳು.